ಮನೆಯಲ್ಲಿದ್ರೆ ಚಿನ್ನ ಅಡವಿಡುವ ಮುನ್ನ ಯೋಚಿಸಿ ಇನ್ನ ಯಾಕಂದ್ರೆ ಪ್ರತಿನಿತ್ಯ ಅರ್ಧ ಕೆಜಿ ಬಂಗಾರ ಕರಗಿಸ್ತಿದ್ದಂತ ಚಿನ್ನ ತಂಬಿ ಮೈಸೂರಲ್ಲಿ ಬಟಾ ಬಯಲಾಯಿತು ಗೋಲ್ಡ್ ಗಿರವಿ ಮೋಸ. ಪ್ರತಿನಿತ್ಯ ಅರ್ಧ ಕೆಜಿ ಬಂಗಾರ ಕರಗಿಸ್ತಾ ಇದ್ದಂತ ಚಿನ್ನ ತಂಬಿ ಮೈಸೂರಲ್ಲಿ ಬಟಾ ಬಯಲಾಯಿತು ಗೋಲ್ಡ್ ಗಿರವಿ ಮೋಸ. ಗಿರವಿ ಚಿನ್ನ ಖರೀದಿಸೋದಾಗಿ ಗ್ರಾಹಕರಿಗೆ ಮಹಾ ಮೋಸ. ಎಟಿಜೆ ಗೋಲ್ಡ್ ಮಾಲೀಕ ಸೌಂದರ್ ರಾಜ್ ಬರ್ಡ್ಸ್ ಆಕ್ಟ್ ಅಡಿ ಕಂಪ್ಲೇಂಟ್ ಪಡೆಯುತ್ತಿರುವ ಪೊಲೀಸರು. ಸುಮಾರು 70ಕ್ಕೂ ಹೆಚ್ಚು ಜನರಿಂದ ಚಿನ್ನ ತಂಬಿ ವಿರುದ್ಧ ದೂರು. ಇವರಿಗೆ ಕೋಟ್ಯಾಂತರ ಇವರಿಗೆ ರೂಪಾಯಿ ವಂಚಿಸಿರುವಂತಹ ಬಗ್ಗೆ ಆರೋಪ ಇದೆ. 2017ರಿಂದಲೂ ಅಡವಿಟ್ಟ ಚಿನ್ನ ಕೊಳ್ಳುತ್ತಿರುವಂತ ಆಸಾಮಿ ಚಿನ್ನ ತಂಬಿ ಬಿಡಿಸಿಕೊಂಡ ಚಿನ್ನಕ್ಕೆ ಸರಿಯಾಗಿ ಹಣ ನೀಡದೆ ಮೋಸ. ಮನೆಯಲ್ಲಿದ್ರೆ ಚಿನ್ನ ಅಡವಿಡುವ ಮುನ್ನ ಒಮ್ಮೆ ಯೋಚಿಸಿ ಇನ್ನ ಯಾಕಂತ ಅಂದ್ರೆ ಈ ರೀತಿಯಾಗಿ ಮೋಸ ಆಗ್ತಾ ಇರುತ್ತೆ. ಮೈಸೂರಲ್ಲಿ ಬಟಾ ಬಯಲಾಯಿತು ಗೋಲ್ಡ್ ಗಿರವಿ ಮೋಸ. ಗಿರವಿ ಚಿನ್ನ ಖರೀದಿಸೋದಾಗಿ ಗ್ರಾಹಕರಿಗೆ ಮಹಾ ಮೋಸ. ಎಟಿಜೆ ಗೋಲ್ಡ್ ಮಾಲೀಕ ಸೌಂದರ್ ರಾಜ್ ಅಲಿಯಾಸ್ ಚಿನ್ನ ತಂಬಿ ಬರ್ಡ್ಸ್ ಆಕ್ಟ್ ಅಡಿ ಕಂಪ್ಲೇಂಟ್ ಪಡೆಯುತ್ತಿರುವಂತಹ ಪೊಲೀಸರು. ಸುಮಾರು 70ಕ್ಕೂ ಹೆಚ್ಚು ಜನರಿಂದ ಚಿನ್ನ ತಂಬಿ ವಿರುದ್ಧ ದೂರು. ಇವರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿರುವಂತಹ ಬಗ್ಗೆ ಆರೋಪ. ಏನೋ ಕಷ್ಟ ಇದೆ, ಸಮಸ್ಯೆ ಇದೆ ಅಂತ ಹೋಗಿ ಚಿನ್ನದ ಅಂಗಡಿಗಳಲ್ಲಿ ಗೋಲ್ಡನ್ನು ಗಿರವಿ ಇಡ್ತಾ ಇರ್ತೀವಿ, ಅಡ ಇಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮೋಸ ಆಗ್ತಾ ಇರುತ್ತೆ ನೋಡಿ. ಚಿನ್ನವನ್ನು ಅದರಲ್ಲೇ ಕದಿಯುವಂಥದ್ದು. ಅರ್ಧ ಕೆಜಿ ಬಂಗಾರ ಕರಗಿಸ್ತಿದ್ದಂಥ ಚಿನ್ನ ತಂಬಿ ಪ್ರತಿನಿತ್ಯ ಮೈಸೂರಲ್ಲಿ ಗೋಲ್ಡ್ ಗಿರವಿ ಮೋಸ. ಇದು ಗಿರವಿ ಚಿನ್ನ ಖರೀದಿಸೋದಾಗಿ ಗ್ರಾಹಕರಿಗೆ ಮಹಾ ಮೋಸ ಮಾಡ್ತಿದ್ದ. ಗಿರವಿ ಇಡ್ತಾ ಇದ್ರು. ಎಟಿಜೆ ಗೋಲ್ಡ್ ಮಾಲೀಕ ಸೌಂದರ್ ರಾಜ್ ಅಲಿಯಾಸ್ ಚಿನ್ನ ತಂಬಿ ವಿರುದ್ಧ ದೂರು ದಾಖಲಾಗಿದೆ. ಬರ್ಡ್ಸ್ ಆಕ್ಟ್ ಅಡಿಯಲ್ಲಿ ಚಿನ್ನ ಗಿರವಿ ಇಟ್ಟವರು ಹಣ ಪಾವತಿಸೋದು ತಡವಾದ್ರೆ ಕ್ಷಣಾರ್ಧದಲ್ಲಿ ಚಿನ್ನ ಕರಗಿಸಿ ಬಿಡ್ತಿದ್ದಂತೆ ಈ ಚಿನ್ನ ತಂಬಿ. 2017ರಿಂದ ಇಲ್ಲಿಯವರೆಗೆ ನಿತ್ಯ ಅರ್ಧ ಕೆಜಿ ಚಿನ್ನ ಕರಗಿಸ್ತಿದ್ದ. ಚಿನ್ನ ಕರಗಿಸಿ ಅಪರಂಜಿ ಚಿನ್ನವಲ್ಲ ಎಂದು ಬೆದರಿಸ್ತಿದ್ದ. ಹೆದರಿಸಿ ಬೆದರಿಸಿ ಕಡಿಮೆ ಹಣ ಕೊಟ್ಟು ಸೆಟ್ಲ್ ಮಾಡ್ತಿದ್ದ. ಮೈಸೂರಿನಲ್ಲಿ 5ಕ್ಕೂ ಹೆಚ್ಚು ಚಿನ್ನ ಗಿರವಿ ಅಂಗಡಿ ಓಪನ್. ಅಡ ಇಟ್ಟಿರ್ತಾರೆ. ಆ ಡೇಟ್ಗೆ ಬಿಡಿಸ್ಕೊಳ್ಳಿಲ್ಲ, ಸ್ವಲ್ಪ ಲೇಟ್ ಆಯಿತು ಅಂತ ಅಂದಾಗ ಆ ಚಿನ್ನನ ಕರಗಿಸ್ಬಿಡ್ತಿದ್ದ. ಹೀಗೆ ಮಾಡಿ ಮಾಡಿ ಜನಗಳಿಗೆ ಮಹಾ ಮೋಸ ಮಾಡಿದಾನೆ. ಮೈಸೂರಲ್ಲಿ 5 ಅಂಗಡಿ ಅಂತೆ ಉಂಟು, ಚಿನ್ನದ ಅಂಗಡಿಗಳು. ಚಿನ್ನ ಅಡ ಇಟ್ಕೊಳ್ಳೋಕ್ಕೆ ಅಂತಾನೆ. ಸ್ವಲ್ಪ ಲೇಟ್ ಆಯಿತು, ತಡ ಆಯಿತು ಅಂದಮೇಲೆ ಆ ಚಿನ್ನನ ಕರಗಿಸ್ಬಿಡ್ತಿದ್ದ. ಮಹಾ ಮೋಸ. ಜನಗಳೇನೋ ಕಷ್ಟ ಇದೆ, ಏನೋ ತೊಂದರೆ ಇದೆ ಅಂತ, ಕಷ್ಟ ಇದ್ದಾಗಲೇ ಅಲ್ವಾ ಚಿನ್ನನ ಹೋಗಿ ಗಿರವಿ ಇಡೋವಂಥದ್ದು. ಬೇರೆ ಅಂಗಡಿಗೆ ಹೋಗಿ ಕಷ್ಟ ಇಲ್ಲ ಅಂತ ಅಂದರೆ ಯಾಕೆ ಚಿನ್ನವನ್ನು ಗಿರವಿ ಇಡೋಕ್ಕೆ ಅಂತ ಮುಂದಾಗ್ತಾರೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ನೋಡಿ ಈ ರೀತಿಯಾಗಿ ಮೋಸ ಆಗ್ತಾ ಇರುತ್ತೆ. ಈ ಥರದ್ದು ಮೋಸ ಕಂಡು ಬಂದಲ್ಲಿ ಡೈರೆಕ್ಟಾಗಿ ಏನು ಮಾಡಬೇಡಿ, ಕಾನೂನಿನ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ರೈಸ್ ಮಾಡಿ ಸಿಕ್ಕಾಕೊಳ್ತಾರೆ, ಬೆಂಡೆತ್ತಾರೆ ಅಷ್ಟೇ.